ಏನಮ್ಮ ಹೊಟ್ಟೆ ತುಂಬ ಊಟ ಕೊಡಿ ಸರ್. ಏಕೆ ಹೊಟ್ಟೆ ಹೊಟ್ಟೆ ಸುವ ಏನು ಕೆಲಸ ಮಾಡಿರೋದಕ್ಕಪ್ಪ? ಏನು ಕೆಲಸ ಇಲ್ಲ, ಯಾವುದೋ ಮಾಡ್ಕೊಂಡಿರ್ತೀವಿ ಸರ್. ಏನ ಯಾವುದೋ ಬಟ್ಟೆ ಗಿಟ್ಟೆ ಹೋಗಿದ್ದು ಹಾಂ. ಈಗ ಇಷ್ಟು ದಿನ ಏನು ಮಾಡಿದ್ದಿ? ಎಷ್ಟು ವರ್ಷ ಆಯ್ತು ನೀನು ಬಂದು? ವರ್ಷ ಆಗದೆ ಒಂದು 8 ತಿಂಗಳು. 8 ತಿಂಗಳು. ಇದು 11ನೇ ತಿಂಗಳು ತಾನೇ? ಒಂದು ವರ್ಷ ದಾಟ್ಬಿಡ್ತಲ್ಲ. ಇವತ್ತೆಷ್ಟು ಡೇಟು? 15. 6ನೇ ತಾರೀಕು ನೀನು ಬಂದಿರೋದು. ವರ್ಷದ ಮೇಲೆ 9 ದಿನ ಆಯ್ತಲ್ಲ ಪಕ್ಕಂದ. ಮಾತಾಡಿ ಇವಾಗ. ಊಟ ಒಂದು ವರ್ಷದಲ್ಲಿ ಎಷ್ಟು ದಿನ ಉಪವಾಸ ಇದೆಯಾ, ಎಷ್ಟು ದಿನ ಊಟ ತಿಂದಿದೆ, ಎಷ್ಟು ದಿನ ಹೊಟ್ಟೆ ಹಸ್ಕೊಂಡಿದ್ಯಾ? ಹಾಂ, ಈಗ ಕೇಳ್ತಾ ಇದೆಯಲ್ಲ ಹೊಟ್ಟೆ ತುಂಬ ಊಟ ಕೊಡಿ ಸರ್ ಅಂತ. ಎಷ್ಟು ದಿನದಿಂದ ಕೊಡ್ತಾ ಇಲ್ಲ ನಾವು? ಕೊಡ್ತಾ ಇದ್ದೀರಾ ಇವಾಗ? ಇವಾಗ ಅಂದರೆ ಎಷ್ಟು ದಿನದಿಂದ? 2 ದಿವಸ ಅಂತ. 2 ದಿನದಿಂದ ಯಾಕೆ ಕೊಡ್ತಾ ಇಲ್ಲ ಹೊಟ್ಟೆ ತುಂಬ? ಅದೇ ನನಗೆಲ್ಲ ಮಾತಾಡ್ತಾವೆ. ತಪ್ಪ ಸರಿ ಏನ? ತಪ್ಪು ಸರ್. ಏನಣ್ಣ ಕುತ್ಕೊಂಡೆ ಮಾತಾಡಿ. ಏನು ಹೊಟ್ಟೆ ತುಂಬ ಊಟ ಹಾಕ್ಬೇಕು ಇವಾಗೆಲ್ಲ? ಹೊಟ್ಟೆ ತುಂಬ ಸಿನ ನಿನ್ಗೆ ಹೊಟ್ಟೆ ತುಂಬ ಊಟ ಬರ್ತೈತೇನಪ್ಪ ನಿನಗೆ? ಹಾಂ. ಈಗ ನಿಮ್ಮಿಬ್ರದ್ದು ಅವ್ರೊಬ್ರದ್ದು. ಯಾಕೆ ನಿಮ್ಮ ಮೂವರು ಊಟ ಕಮ್ಮಿ? ಅಲ್ಲ ರೀ, ಇಷ್ಟು ಜನದ ಊಟ ಕೇಳ್ತೀರಲ್ಲ, ಏನು ಅನ್ಸಲ್ವಾ ನಿಮಗೆ? ಹ್ಞೂ ಮಾಡಿ. ಗುಂಪುಗಾರಿಕೆ ಊಟ ಕೊಡುತ್ತೆ, ಬಟ್ಟೆ ಕೊಡುತ್ತೆ. ಹಾಂ, ಮಾತಾಡೋಕೆ ಮೊದಲೇ ಯೋಚನೆ ಮಾಡಬೇಕಲ್ಲ. ಏನಿದೆ ನಿಮಗೆ ನಮ್ಮ ಬಗ್ಗೆ ಮಾತಾಡೋಕ್ಕೆ? ಹೇಳಿ ಮಂಜು. ನೆಕ್ಸ್ಟ್ ಆದರೂ ಮಧ್ಯಾಹ್ನ ಸ್ವಲ್ಪ ಊಟ ಜಾಸ್ತಿನೇ ಕೊಡಿಸ್ತಾ ಇಲ್ಲ. ಉಪವಾಸ ಏನಿಲ್ಲ, ಊಟ ತಿನ್ನೋದ್ರಲ್ಲಿ ಕಡಿಮೆ. ಯಾಕೆ ಅಂದರೆ ನೀವು ಮಾಡಿದಂಥ ಹಲ್ಕ ಕೆಲಸಕ್ಕೆ. ಹೇಳಿ. ಉಪವಾಸ ಮಾಡ್ತಾ ಇದ್ರಲ್ರಿ, ಬೆಳಿಗ್ಗೆ ನಾಷ್ಟಕ್ಕೆ ಬಂದಿಲ್ಲ, ಮಧ್ಯಾಹ್ನ ಊಟಕ್ಕೆ ಬಂದಿಲ್ಲ. ನೀ ಏನು ಬೇಜಾರು? ಈಗ ನಿಮ್ಮಿಂದ ನನಗೆ ಬೇಜಾರಾಗಿದೆ, ನನ್ನ ಹೆಣ್ಣಾಕೋಬಿಡ್ಲ? ಮತ್ತೆ ಕೂತು ಊಟ ಮಾಡೋರ್ಗೇನೆ ಬೇಜಾರು ಅಂದರೆ ತಂದಾಕೋರ್ಗೆ ಬೇಜಾರಿಲ್ವಾ? ಹ್ಞೂ. ರಾಜಮ್ಮ ತಲೆ ಎತ್ತಿ ಮಾತಾಡಿ. ಹಾಂ. ನಂಬರ್ 1 ಮಗ, ಬಾಳಿ ಬದುಕಬೇಕಾದ ಮಗನ ಹಾಳು ಮಾಡ್ತಾ ಇದ್ದೀರಿ. ನಂಬರ್ 2 ಪಾಪ ಪೆದ್ದು. ಅರ್ತೆ ತಲೆ ಎತ್ತಮ್ಮ. ಈತ ಅರ್ಥ ಮಾಡ್ಕೊಂಡಷ್ಟು ನೀವುಗಳು ಅರ್ಥ ಮಾಡ್ಕೊಂಡಿಲ್ವಲ್ಲಮ್ಮ. ನೀಟಾಗಿ ಊಟ ಮಾಡ್ಕೊಂಡು ನೀಟಾಗಿರಿ ಅನ್ನೋದೇ ನಮ್ಮ ತಪ್ಪ. ಯಾರು ಬಂದಾಗ ಅಟ್ಲೀಸ್ಟ್ ಎದ್ದು ನಿಂತು ನಮಸ್ಕಾರ ಸರ್ ಅಂದರೆ ಏನಾದ್ರು ಕಳ್ಕೊತೀವ? ಅವ್ರಿಂತಾನೇ ನಾವೆಲ್ಲರೂ ಊಟ ಮಾಡ್ತಾಯಿದ್ದೀವಿ. ಯಾಕೆ ಮಾಡ್ತಾಯಿಲ್ಲ ನೀವು? ಮಾಡ್ತೀರಿ. ಓಕೆ. ಕೊಬ್ಬಿನ ಅಂಶ ಅಡಗ್ತಾ ಅಡಗ್ತಾ ಇನ್ನೂ ಇದೆಯಾ ಮಂಗಳಮ್ಮ? ತಲೆ ಎದ್ದು ಮಾತಾಡ್ಬೇಕು, ಹಂಗಿದ್ರೆ ಜನ ನೋಡ್ತಾರೆ. ಓ ವಿಡಿಯೋ ಮಾಡ್ತೀರಾ, ವಿಡಿಯೋ ರೆಕಾರ್ಡ್ ಆಗ್ತೈತೆ ಅಂತೀಯಲ್ಲ. ಈಗ ಹೇಳು, ನೀವು ಮಾಡಿ ನಿಮಗೆ ಸರಿ ಇದೆಯಾ? ಸರಿ ಅನ್ನಿಸ್ತಾ ಬಾಯ್ಬಿಟ್ಟು ಮಾತಾಡಬೇಕು, ಇಲ್ಲಾಂದರೆ ಊಟ ಹಾಕಲ್ಲ. ಇವಾಗ ನಿಮ್ಮ ಆಯ್ಕೆ. ಊಟ ಬೇಕಂದರೆ ಬಾಯ್ಬಿಟ್ಟು ಮಾತಾಡಿ. ಈಗ ನಾನು ಏನು ಕೇಳ್ತಾ ಇದ್ದೀನಿ? ಈಗ ಇಷ್ಟು ಜನ ಏನು ಕೇಳ್ಕೊಂಬತ್ತಾ ಇದ್ದೀನಿ? ಊಟ ಯಾಕೆ ಹಾಕ್ಬೇಕು ಅಂತ ಕೇಳಿ. ಯಾಕೆ ಹಾಕ್ಬೇಕು ತಾಯಿ? ಹೊಟ್ಟೆ ಹಸು. ನನಗೂ ಹಸುವಿದೆ. ನೀವು ನಿಮ್ಮಲ್ಲಿ ಯಾರು ಊಟ ಹಾಕ್ತೀರಿ? ನೀವು ಇಷ್ಟು ಜನದಲ್ಲಿ ನನಗೆ ಊಟ ಹಾಕೋರು ಯಾರು? ನಿಮ್ಗೆ ಯಾರು ಹಾಕ್ತಾರೆ? ನೀವೇ ಎಲ್ಲರಿಗೂ ಹಾಕ್ತೀರಿ. ಯಾಕೆ ಕೇಳ್ತಾ ಇಲ್ಲ ಮಂಗಳಮ್ಮ? ಕೇಳ್ತಿ. ಅದೇ ಯಾವಾಗ? ನಾನು ಸತ್ತ ಮೇಲ ಅಥವಾ ನಾನು ಬದುಕಿದ್ದೆ? ಮತ್ತೆ ಸಾಯಿಸ್ತಾ ಇದ್ದೀರಲ್ಲ ನನ್ನನ್ನು. ಹಾಂ, ನಿಮಗೆ ಸರಿ ಅನಿಸ್ತಾ ತಪ್ಪು ಅನ್ನಿಸ್ತಾ? ಏನು ಅನ್ನಿಸ್ತು? ತಪ್ಪು. ಓಕೆ ಡನ್. ಹೇಳಿ ಅಮ್ಮ ನಿಮ್ಮದು ಕತೆ. ಹಾಂ, ಅಲ್ಲ ಇವ್ರ ಪರ ಈಗ ಬ್ಯಾಟ್ ಬೀಸ್ತಾ ಇದ್ದೀರಲ್ಲ. ಇಲ್ಲ ಸರ್. ಹಾಂ, ಈಗ ಇಷ್ಟು ಕೇಳ್ಕೊಂಬಂದಲ್ಲ, ಇಷ್ಟು ಜನದ್ದು ಕತೆ ಏನು? ಏನಿಲ್ಲ, ಮಧ್ಯಾಹ್ನ ಊಟ ಕಡಿಮೆ ಆಯಿತು ಅಲ್ವಾ ಕೇಳಿ ಹಾಕ್ಸ್ಕೊಂಡ್ರಿ. ಇಷ್ಟು ಜನ ತಪ್ಪುಗಳು ಮಾಡ್ತಾ ಇದ್ರಲ್ಲ, ಅವಾಗ ಕೇಳಲಿಲ್ಲ ತಾವು? ಆಯ್ತು ಸರ್. ಅಲ್ವಾ? ಆಯಿತು. ಮತ್ತೆ ನಿಮ್ಗೇನಾದ್ರು ಕೆಲಸ ಹೇಳಿದ್ದೀವ ಇಲ್ಲಿವರೆಗೂ? ಇಲ್ಲ ಸರ್. ಮತ್ತೆ ಯಾಕೆ ಆಯಿತು. ಇವೆಲ್ಲ ಅವಾಂತರಗಳು? ಇದ್ರ ಮೇಲೆ ಏನು ಇದು ಮಾತಾಡಲ್ಲ ಸರ್. ಪುಟ್ನಗಿರೆ, ಈಗ ಇಷ್ಟು ಜನ ಕೇಳಿಸ್ಕೊಂಬತ್ತಾ ಇದ್ದೀನಿ. ಇಷ್ಟು ಜನ ಅನ್ನ ಕಿತ್ತೋರ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇದ್ದೀನಿ. ನಿಂಗೇನು ಅನ್ನಿಸ್ತಾ ಇದೆ? ನನಗೇನು ಅನಿಸಿಲ್ಲ. ಅನ್ಸಲ್ಲ. ಯಾಕೆ ಅನಿಸ್ತಾನೋ ಮಾಡೋ ತೆಪ್ಪು ಕೇಳ್ತೀರಾ ಅನ್ಸಲ್ಲ. ಅದನ್ನೇ ನಾನು ಹಿಂಗೆ ಚರ್ಚೆ ಮಾಡ್ತಾ ಇರೋದು, ಪ್ರಶ್ನೆ ಕೇಳ್ತಾ ಇರೋದು. ಇವ್ರು ಮಾಡಿದಕ್ಕೆ ಊಟ ಕಮ್ಮಿ ಹಾಕಿದ್ದು ಸರಿನಾ ತಪ್ಪ ಅಂತ ಕೇಳ್ತಾ ಇದ್ದೀನಿ. ಸರಿ, ನೀವು ಹಾಕಿರೋದು ಡನ್ ಅಲ್ವಾ? ಹೌದು. ಓಕೆ. ಸಂತು, ಇವತ್ತು ತಾವಾಗೆ ಬಂದು ಕೆಲಸ ಮಾಡ್ತಾಯಿದ್ರಿ. ಎಲ್ಲಪ್ಪ ಇಲ್ಲಿ ನನ್ನ ಮನೆ ಕೆಲಸ ಮಾಡ್ಕೊತಾ ಇಲ್ಲಯ್ಯ. ನೀವೆಲ್ಲರೂ ಚೆನ್ನಾಗಿರ್ಬೇಕು, ಕ್ಲೀನಾಗಿರ್ಬೇಕು, ಅದ್ಭುತವಾಗಿರ್ಬೇಕು ಅಂತ ನಿಮ್ಮ ಕೆಲಸದಲ್ಲಿ ನಾನು ಪಾಲ್ಗೊಂಡಿರೋದು. ಆದರೆ 3 ದಿನ ನೋಡ್ದಂಗೆ ಅವ್ನು ಅಮ್ಮನ ಬಿಡು ಹೇಳ್ತಾ ಇರ್ತಾನೆ, ಮಾಡ್ತಾ ಇರ್ತಾನೆ, ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೋಗ್ತೀಯಲ್ಲ, ಓದಲ್ಲ. ಅದ್ರ ಬಗ್ಗೆ ಹೇಳಿ, ಏನು ಅನಿಸ್ತು? ಇವತ್ತು ಯಾಕೆ ತಾವಾಗೆ ಬಂದು ಕೆಲಸ ಮಾಡ್ತಾಯಿದ್ದೀರಿ? ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು? ಇಷ್ಟು ದಿನ ಏನು ಮಾಡ್ತಾಯಿದ್ದೀರಿ? ಮತ್ತೆ 2 ದಿನ ಬಂದು ಕೆಲಸ ಮಾಡ್ತಾಯಿದ್ವಿ. 4 ದಿನ ಸುಮ್ಮನೆ ನೋಡ್ಕೊಂಡು ಕಾಲ ಕಳೆದ್ರಿ.
ಮತ್ತೆ ಬರಲ್ಲ ಊಟನ ಕಮ್ಮಿ ಕೊಟ್ವಿ ಯಾರ್ಯಾರು ಕೆಲಸ ಮಾಡ್ತಾಯಿಲ್ಲ ಅವ್ರಗಳಿಗೆ ಸರಿನಾ ತಪ್ಪ ಅಂತ ಕೇಳ್ತಾ ಇದ್ದೀನಿ ನಿಮಗೆ ಅದ್ರಲ್ಲಿ ನೀನು ಒಬ್ಬ ಮತ್ತೆ ಬರುತ್ತಾ ಬರಲ್ಲ ಬೇಡ ಬಿಡು ಒಂದು ಊಟ ಕಮ್ಮಿನೇ ಆಗ್ತಾರಮ್ಮ ಈಗ ಕನ್ನಡ ಜಾಸ್ತಿ ಬರಲ್ಲ ಅದು ಅಂತ ಇದ್ದೀನಿ. ಏನು ಬರಲ್ಲ ನಿಂಗೆ ಯಾವ್ದು ಬರ್ತಾ ಇಲ್ಲ ಇಂಥ ಭಾಷೆ ಬರ್ತಾ ಇಲ್ಲ ಅಂತೇಳು ಮಾತಾಡ್ತಾ ಇದೆಯಲ್ಲ ಇವಾಗ ನಂಗೆ ಕನ್ನಡ ನೀನು ಕೇಳ್ತಾ ಇದ್ದೀನಿ ನೀನು ಮಾತಾಡ್ತಾ ಇದೆಯಲ್ಲ ಇವ್ರು ಮಾಡಿದ್ದು ಸರಿನಾ ತಪ್ಪ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಇವ್ರು ಮಾಡಿದ್ದು ತಪ್ಪು ಕೇಳಿದಕ್ಕೆ ಉತ್ತರ ಕೊಡು ಅಷ್ಟೇ ಹಿಂಗೆ ನಿಮ್ಮ ಅವ್ರು ಹೇಳಿದ ಮಾತನ್ನೇ ಮುಂದುವರ್ಸ್ಕೊಂಡು ಹೋಗ್ತೀಯ ಅಲ್ಲ ಬದಲಾಗ್ತೀಯಾ ಬದಲಾಗ್ತೀನಿ. ಓಕೆ ಡನ್ ಅಣ್ಣ ಹೇಳಿ ಏನು ಕೆಲಸ ಮಾಡ್ತೀರಿ ಕಾಲೇ ಆಗಲ್ಲ ಅಲ್ಲಪ್ಪ ಆಯ್ತು ಒಂದು ಕೆಲಸ ಮಾಡು ಇವಾಗ ಊಟ ಬಡಿಸ್ಕೊಂಬ ಹಾಂ ಎದ್ದೇಳು ಹಂಗಾರೆ ಊಟ ಬಡಿಸ್ಕೊಂಬ ಹೋಗು ಎಲ್ರಿಗೂ ತಟ್ಟೆ ಕೊಟ್ಬಿಟ್ಟು ಊಟ ಬಡಿಸು ಅಲ್ವಾ ಹಿಂಗೆ ಕಾಲಾಗಲ್ಲ ಅಲ್ವಾ ಇಲ್ಲಿ ಕುತ್ಕೊಂಡು ಎಲ್ರೂ ಭಾಷಣಗಳು ಮಾಡ್ತೀರಲ್ಲ ನಮಗೂ ಆಗಲ್ಲ ರೀ ಹಾಂ ನಾವು ನಿಮ್ಗೆ ಇನ್ನೇನು ಕೇಳ್ತಾ ಇದ್ದೀವಿ ಹೊರಗಡೆ ಹೋಗಿ ದುಡ್ಕೊಂಬನ್ನಿ ಅಂತ ಇದ್ದೀವ ಮತ್ತೆ ಅಷ್ಟೇ ಅಲ್ಲ ಕುತ್ಕೊಂಡೆ ಹೇಳಪ್ಪ ಏನಪ್ಪ ನಿನ್ನ ಸಮಸ್ಯೆ ಇಷ್ಟು ದಿನ ಯಾಕೆ ಮಾಡ್ತಾ ಇಲ್ಲ ಏನು ಗಾರೆ ಕೆಲಸ ಕಳಿಸ್ತಾ ಇದ್ದೀವ ಕಲ್ಲು ಮಣ್ಣವ್ರಾಗ ಕಳಿಸ್ತಾ ಪಾಪ ನಿನ್ನ ಕೈಲಿ ಕೆಲಸ ಆಗಲ್ವಲ್ಲಪ್ಪ ಕದ್ದೋಗ್ಬಿಟ್ಟಲ್ಲಪ್ಪ ಮತ್ತೆ ಹಿಡ್ಕೊಂಬಂದು ಅಲ್ಲಪ್ಪ ಇನ್ನೇನು ಮಾಡ್ಬೇಕು ಅನ್ಕೊಂಡು ಯಾರಿಗಾರು ರೇಪ್ ಮಾಡಕ್ಕಿದ್ಯಾ ಇಲ್ಲಿ ಮತ್ತೆ ಅಲ್ಲ ರೀ ಹೊಟ್ಟೆ ಹಸು ಹೆಂಗೆ ಕಲಿಸ್ತಾ ಐತೆ ಎಷ್ಟು ದಿನದಿಂದ ಊಟ ಮಾಡ್ತಾ ಇಲ್ಲ ಊಟ ಮಾಡ್ತಾ ಊಟ ಎಂದು ಬಿಟ್ಟಿಲ್ಲ ಹಾಂ ಆದರೆ 3 ದಿನದಿಂದ ಇಷ್ಟ ಆಗಿದೆ ಏನಾಗಿದೆ ಅದು ಹೇಳ್ಬೇಕ್ರಿ ಅಷ್ಟೇ ಕಡಿಮೆ ಯಾಕೆ ಅದು ನಮ್ಮ ಜಂಬಕ್ಕೆ ಅಲ್ವಾ ಈ ಜಂಬಗಳನ್ನ ಬಿಡ್ತೀರಾ ಹಾಂ ಓಕೆ